ಸುಮಾರು ಒಂದು 20 ವರ್ಷಗಳ ಹಿಂದೆ ಕಟ್ಟಿರ್ತಕ್ಕಂತಹ ಮನೆ ಇದು. ಸೊ ಇನ್ನೂ ಕಟ್ತಾನೇ ಇದ್ದೀವಿ. ಸೊ ನಿಮಗೂ ಗೊತ್ತಿರ್ತದೆ, ಮಿಡ್ಲ್ ಕ್ಲಾಸ್ ಜೀವನ ಇದೇ ಥರ ಇರುತ್ತೆ. ಸೊ ಭೈರವ ಒಂದು 9 ತಿಂಗಳ ಒಂದು ಮರಿ ಇವನು. ಭೈರವ 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 ಅಣಿ. ನಮಸ್ಕಾರ ಇನ್ಫಿನಿಟಿ ಫ್ಯಾಮಿಲಿ. ನಿನ್ನೆ ಇನ್ಸ್ಟಾಗ್ರಾಮಲ್ಲಿ ಸುಮಾರು ಜನ ಒಂದು ಪ್ರಶ್ನೆಗಳನ್ನಾದರೆ ಕೇಳಿದ್ದೀರಾ. ಸೊ ಅದರಲ್ಲಿ ಕೆಲವೊಂದು ಮೇನ್ ಕ್ವಶನ್ಗಳಾದರೆ ತಗೊಂಡು ನಾನಿವತ್ತು ಈ ವಿಡಿಯೋದಲ್ಲಾದರೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಸುಮಾರು ಜನ ಮೇಯ್ನಾಗಿ ಎಲ್ಲರೂ ಕೇಳಿರ್ತಕ್ಕಂಥ ಒಂದು ಕಾಮನ್ ಪ್ರಶ್ನೆ ಏನಂತ ಹೇಳಿದ್ರೆ, ಒಂದು ಹೋಮ್ ವಿತ್ ಡಾಗ್ಸ್ ಬ್ರೋ ಅಂತ ಕೇಳಿದಿರಾ. ಹೋಮ್ ವಿತ್ ಡಾಗ್ಸ್ ಬ್ರೋ, ಹೋಮ್ ವಿಡಿಯೋ ವಿತ್ ಡಾಗ್ಸ್ ಬ್ರೋ, ಭೈರವ ರಾಣಿ ಹೇಗಿದ್ದಾರೆ, ಭೈರವ ರಾಣಿ ಹೇಗಿದ್ದಾರೆ, ಭೈರವ ರಾಣಿ ಎಲ್ಲಿದ್ದಾರೆ, ವೇರ್ ಆರ್ ಯು ಬ್ರೋ ಅಂತಾರೆ ಎಲ್ಲರೂ ಕೇಳಿರ್ತಕ್ಕಂತಹ ಒಂದು ಪ್ರಶ್ನೆ. ಸೊ ನಿಮಗೆಲ್ಲರಿಗೂ ಒಂದು ಸಮಾಧಾನದ ಕೊಡ್ತೀನಿ ವಿಡಿಯೋದಲ್ಲಿ. ಸೊ ನೋಡ್ಕೊಂಬನ್ನಿ ನಮ್ಮ ಮನೆ ಯಾವ ಥರ ಇರ್ತದೆ ಹೇಳ್ಬಿಟ್ಟು. ನಮಸ್ಕಾರ ಇನ್ಫಿನಿಟಿ ಫ್ಯಾಮಿಲಿ. ಸುಮಾರು ಜನ ಪ್ರಶ್ನೆಗಳಲ್ಲಾದರೆ ಕೇಳಿದ್ದೀರಾ, ನಿಮ್ಮ ಮನೆ ತೋರಿಸಿ ಅಂತ ಹೇಳ್ಬಿಟ್ಟು. ಸೊ ಫೈನಲಿ ವೆಲ್ಕಮ್ ಟು ಅವರ್ ಹೋಮ್. ಸೊ ನೀವು ನೋಡ್ತಾ ಇರ್ತಕ್ಕಂಥ ಮನೆ ಬಂದುಬಿಟ್ಟು ಸುಮಾರು ಒಂದು 20 ವರ್ಷಗಳ ಹಳೆಯ ಮನೆ. ಸೊ 20 ವರ್ಷಗಳಿಂದನೂ ಅದು ಕನ್ಸ್ಟ್ರಕ್ಟ್ ಆಗ್ತಾನೇ ಇದೆ. ಸೊ ನಿಮಗೂ ಗೊತ್ತಿರ್ತದೆ, ಮಿಡ್ಲ್ ಕ್ಲಾಸ್ ಫ್ಯಾಮಿಲಿ ನಮ್ಮದು. ಸೊ ನಮ್ಮ ಮನೆ ಬಂದುಬಿಟ್ಟು ಒಂದು ಕೋಲಾರಲ್ಲಿ ಒಂದು ಸಣ್ಣದಾಗಿರ್ತಕ್ಕಂತಹ ಒಂದು ಗ್ರಾಮ. ಸೊ ಸುಮಾರು ಜನ ಈ ವಿಡಿಯೋನ ಶೂಟ್ ಮಾಡಬೇಡ, ನಿಮ್ಮ ಮನೆ ಚೆನ್ನಾಗಿಲ್ಲ ಅಂತೆಲ್ಲ ಹೇಳ್ತಾಯಿದ್ರು. ಸೊ ನನಗೆ ಅದು ಇಷ್ಟ ಆಗಲ್ಲ. ಸೊ ನಮ್ಮ ಮನೆ ಒರಿಜಿನಲ್ ಯಾವ ಥರ ಇದೆ ನಿಮ್ಗೆ ತೋರಿಸಿದ್ದೀನಿ. ಸೊ ನಮ್ಮ ಜೊತೆ ರಾಣಿ ಮತ್ತು ಭೈರವ ಆದರೆ ಇದ್ದಾರೆ. ಸೊ ಮನೆ ಒಳಗಡೆನೇ ಇರ್ತಾರೆ ಅವರು. ಮನೆ ಒಳಗಡೆನೇ ಮಲಗ್ತಾರೆ ಅವರು ಮಲಗೋ ಪ್ಲೇಸ್ ಕೂಡ ತೋರಿಸ್ತೀನಿ ನಿಮಗೆ. ಸೊ ಈ ವಿಡಿಯೋಗೆ ಇನ್ನೂ ಚೆನ್ನಾಗಿ ರೆಸ್ಪಾನ್ಸ್ ಇದ್ದರೆ ಇನ್ನೂ ಕ್ಲೀನಾಗಿ ನಮ್ಮ ಪ್ರತಿದಿನ ಒಂದು ಲೈಫ್ ಸ್ಟೈಲ್ ವೀಡಿಯೋಸ್ ಆದರೆ ಅಪ್ಲೋಡ್ ಮಾಡ್ತೀನಿ. ಸೊ ನೀವು ಒಂದು ಒಳ್ಳೆ ರೆಸ್ಪಾನ್ಸ್ ಕೊಟ್ಟರೆ ಈ ವಿಡಿಯೋಯಿಂದ ಗೊತ್ತಾಗ್ಬಿಡ್ತದೆ ನನಗೆ. ಸೊ ನೀವು ಒಳ್ಳೆ ಲೈಕ್ಸು, ಒಂದು 1000 ಲೈಕ್ಸ್ ಆದರೆ ಒಂದು ಟಾರ್ಗೆಟ್ ಇಟ್ಟಿರ್ತೀನಿ ಈ ವಿಡಿಯೋದಲ್ಲಿ. ಸೊ ನಿಮ್ಮ ರೆಸ್ಪಾನ್ಸು ಚೆನ್ನಾಗಿದ್ದರೆ ನಾವು ಏನೇನು ಊಟ ಮಾಡ್ತೀವಿ, ಭೈರವ ರಾಣಿ ಯಾವ ಥರ ನೋಡ್ಕೊತೀನಿ, ಮತ್ತು ಅವ್ರಿಗೆ ಯಾವ ಥರ ಸ್ನಾನಗಳು ಮಾಡಿಸೋದು, ಪ್ರತಿಯೊಂದು ಬ್ಲಾಗ್ಸ್ ಆದರೆ ಅಪ್ಲೋಡ್ ಮಾಡ್ತೀನಿ. ಸೊ ಮನೆಯಲ್ಲಿ ಸದ್ಯಕ್ಕೆ ಯಾರೂ ಇಲ್ಲ, ಅದಕ್ಕೋಸ್ಕರ ತೋರ್ಸೋಕ್ಕಾಗಲ್ಲ ನಿಮ್ಗೆ ಯಾರನ್ನು. ಸೊ ಈ ಥರ ಇದೆ ನಮ್ಮ ಲೈಫ್ ಸ್ಟೈಲು. ಸೊ ಈ ವಿಡಿಯೋಗೆ ಇನ್ನೂ ಚೆನ್ನಾಗಿ ರೆಸ್ಪಾನ್ಸ್ ಬಂದರೆ ನಮ್ಮ ಮನೆ ಒಳಗಡೆ ಕೂಡ ಯಾವ ಥರ ಇರ್ತದೆ, ಮಿಡ್ಲ್ ಕ್ಲಾಸ್ ಫ್ಯಾಮಿಲಿ ನಮ್ಮದು, ಆದ್ರೂ ತೋರಿಸ್ತೀನಿ ನಿಮಗೆ, ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀನಿ. ಸೊ ನೋಡಿದ್ರಲ್ವಾ, ಒಳ್ಳೆ ರೆಸ್ಪಾನ್ಸ್ ಸಿಕ್ಕಿದ್ರೆ ಮುಂದಿನ ನಮ್ಮ ಮನೆ ವಿಡಿಯೋ ಕೂಡ ಅಪ್ಲೋಡ್ ಮಾಡ್ತೀನಿ. ಕಂಪ್ಲೀಟ್ ವಿಡಿಯೋ ಒಳಗಡೆ ಯಾವ ಥರ ಇರ್ತದೆ ಅಂತೇಳ್ಬಿಟ್ಟು. ಸಣ್ಣ ಮನೆಯೇ ಆದರೆ ತೋರಿಸ್ತೀನಿ ನಿಮಗೆ. ಸೊ ನೀವು ನೋಡ್ಬೋದು, ಬೈಕ್ ಆದರೆ ಇಲ್ಲಿ ಪಾರ್ಕ್ ಮಾಡಿದ್ದೀನಿ. ಸೊ ಇನ್ನೊಂದು ವಿಚಾರ ಏನಪ್ಪ ಅಂತ ಹೇಳಿದ್ರೆ, ಸುಮಾರು ಜನ ರಾಣಿನಾದರೆ ಕೇಳ್ತಾ ಇದ್ದೀರಾ, ನಮಗೆ ಕೊಡಿ ನಾವು ಇಟ್ಕೊತೀವಿ ಅಂತೇಳ್ಬಿಟ್ಟು ಸುಮಾರು ಜನ ಅಡಾಪ್ಟೇಷನ್ಗೆ ಆದರೆ ಕೇಳ್ತಾ ಇದ್ದೀರಾ. ಗೈಸ್, ನಾನು ಒಂದೇ ಒಂದು ಮಾತು ಹೇಳ್ತೀನಿ ನೋಡಿ, ನೀವು ತಪ್ಪಾಗಿ ತಿಳ್ಕೊಬೇಡಿ. ಸೊ ಇವನು ಯಾವತ್ತು ಈ ರಾಣಿ ಬಂದಲೋ ಅವಾಗಿಂದ ಇವನು ಸ್ವಲ್ಪ ಸಮಾಧಾನವಾಗಿದ್ದಾನೆ, ಚೆನ್ನಾಗಿ ಆಟಾಡ್ಕೊತಾನೆ ಈ ರಾಣಿ ಜೊತೆ. ರಾಣಿ ಕೂಡ ತುಂಬ ಚೆನ್ನಾಗಿರ್ತಾಳೆ ಪ್ರತಿದಿನ. ಸೊ ಇವಾಗ ನಾನೇನಾದರೂ ಈ ರಾಣಿನ ನಿಮಗೆ ಯಾರಿಗಾದ್ರೂ ಒಬ್ಬರು ಕೊಟ್ಟರೆ ರಾಣಿನ, ಇವನು ತುಂಬ ನೋವಾದರೆ ಪಡ್ತಾನೆ. ನಾನು ಆ ಥರ ಕೊಟ್ಟು ಟ್ರೈ ಮಾಡಿದೆ. ಸೊ ಅದನ್ನು ಸಪ್ರೇಷನ್ ಆ್ಯಂಗ್ಸೈಟಿ ಅಂತಾರೆ. ಅವ್ರ ಜೊತೆ ಆಟಾಡ್ಕೊಳ್ಳೋರು ಯಾವತ್ತಾದರೂ ಮಿಸ್ ಆಗೋದ್ರೆ ಆವಾಗ ಅವು ತುಂಬ ದುಃಖ ಆದರೆ ಪಡ್ತವೆ, ಒಂದೊಂದು ಬಾರಿ ಸತ್ತೋಗೋ ಚಾನ್ಸಸ್ ಕೂಡ ಇರ್ತದೆ. ಸೊ ಆ ಕಾರಣದಿಂದ ನನ್ನನ್ನು ಕ್ಷಮಿಸಿ. ಪ್ರತಿದಿನ ಬೆಳಗ್ಗೆ ಅವ್ರಿಗೆ ವಾಕಿಂಗ್ ಕರ್ಕೊಂಡು ಹೋಗ್ತೀನಿ, 1/2 ಅವರ್. ಆವಾಗ ಬಿಟ್ಟರೆ ಸುಮಾರು ಒಂದು 1/2 ಅವರ್ ಆಟಾಡ್ತಾನೆ ಇರ್ತಾರೆ ಅವರು, ಎಲ್ಲೂ ಹೋಗೋದಿಲ್ಲ. ಬೆಲ್ಟ್ ಕೂಡ ಕಿತ್ತಾಕ್ಬಿಟ್ಟಿದ್ದಾನೆ, ಬಾಡಿ ಬೆಲ್ಟ್ ಭೈರವ. ಸೊ ಅದಕ್ಕೋಸ್ಕರ ಏನು ಕಟ್ಟಿಲ್ಲ ಅವನನ್ನು, ಹಂಗೆ ಬಿಟ್ಟಿದ್ದೀನಿ. ಮನೆ ಒಳಗಡೆನೇ ಇರ್ತಾರೆ ಗೈಸ್ ಅವರು, ಔಟ್ಸೈಡ್ ಯಾವತ್ತೂ ಬಿಡೋಲ್ಲ. ಬೆಳಗ್ಗೆ ಮಧ್ಯಾಹ್ನ ಸಾಯಂಕಾಲ ಆ ಥರ ವಾಶ್ರೂಮ್ಗಾದರೆ ಕರ್ಕೊಂಡು ಹೋಗ್ತೀನಿ. ಒಳ್ಳೆ ಊಟ ಆದರೆ ಕೊಡ್ತೀನಿ, ಹೈಜಿನಿಕ್ ಆಗಿರೋ ಫುಡ್ಡು, ಮತ್ತು ಚೆನ್ನಾಗಿ ಸ್ನಾನ ಎಲ್ಲ ಮಾಡಿಸ್ತೀನಿ. ಇನ್ನೂ ಒಳ್ಳೆ ವೀಡಿಯೋಸ್ ಆದರೆ ನೀವು ನೋಡ್ತಾ ಇರ್ತೀರಾ ಭೈರವ ರಾಣಿದು ಪ್ರತಿದಿನ. ಮೊದಲು ಟ್ರಾವೆಲಿಂಗಲ್ಲಿ ಭೈರವ ರಾಣಿಗೆ ಒಳ್ಳೆ ಫುಡ್ ಆದರೆ ಸಿಗ್ತಾ ಇರಲಿಲ್ಲ, ಇವಾಗ ಫುಡ್ಡು ಚೆನ್ನಾಗಿರೋ ಫುಡ್ಡು ಸಿಗ್ತಾಯಿದೆ. ಮತ್ತು ಇನ್ನೂ ಕೂಡ ನಾವು ಒಳ್ಳೆ ಸೋಷಿಯಲ್ ವರ್ಕ್ಸ್ ಆದರೆ ಮಾಡ್ತೀವಿ. ಸುಮಾರು ಜನ ಕೇಳಿದ್ದೀರಾ ನೆಕ್ಸ್ಟು ನಿಮ್ಮದು ಟ್ರಾವೆಲಿಂಗ್ ಎಲ್ಲೇ ಅಂತ ಹೇಳ್ಬಿಟ್ಟು. ಸೊ ನೆಕ್ಸ್ಟು ಇಂಡಿಯಾ ಟು ಚೈನಾ ಹೋಗಬೇಕು ಅಂದ್ಕೊಂಡಿದ್ದೀನಿ. ಸೊ
ಈ ಒಂದು ನಮ್ಮ ಏನು ಹೇಳಬೇಕಂದ್ರೆ ಯೂಟ್ಯೂಬಲ್ಲಿ ಸೊ ನಮಗೆ ಬರ್ತಾ ಇರ್ತಕ್ಕಂಥ ಇನ್ಕಮು ಇವ್ರಿಗೆ ನೋಡ್ಕೊಳ್ಳೋಕ್ಕೆ ಸರಿ ಹೋಗುತ್ತೆ. ಸೊ ಆ ಕಾರಣದಿಂದ ಹೋಗೋಕ್ಕಾಗಲ್ಲ. ಯಾರಾದರೂ ಸ್ಪಾನ್ಸರ್ ಸಿಗ್ತಿರೆ ಟ್ರೈ ಮಾಡ್ತೀನಿ ನಾನು. ಸೊ ಇವ್ರನ್ನ ಇಟ್ಕೊಂಡು ಹೋಗೋಕ್ಕಾಗಲ್ಲ. ಸೊ ಇನ್ನು ಸೋಷಿಯಲ್ ವರ್ಕ್ಸ್ ಆದರೆ ಸ್ಟಾರ್ಟ್ ಮಾಡೋಣ ಅಂದ್ಕೊಂಡಿದ್ದೀನಿ. ಸೊ ನಿಮ್ಮ ಸಪೋರ್ಟ್ ತುಂಬ ಬೇಕಾಗಿದೆ ನಮಗೆ. ಸೊ ಅದೇ ಥರ ಭೈರವ ರಾಣಿನ ಒಂದು ಲೈಫ್ ಸ್ಟೈಲ್ ವೀಡಿಯೋಸ್ ಬರ್ತಾ ಇರ್ತದೆ ಇನ್ಮೇಲೆ. ತುಂಬ ಒಂದು ಸಂತೋಷ ಆದರೆ ಆಗ್ತಾಯಿದೆ. ಇವತ್ತು ಮನೆಗಾದರೆ ಬಂದಿದ್ದಾರೆ. ಸೊ ನಮ್ಮ ಮನೆಯಲ್ಲಿ ಇದುವರೆಗೂ ಡಾಗ್ಸ್ನ ನಾವು ಅಡಾಪ್ಟ್ ಮಾಡ್ಕೊಂಡಿರಲಿಲ್ಲ. ಇವರೇ ಫಸ್ಟು ನಮ್ಮ ಮನೆಗೆ. ಇವ್ರು ಬಂದಮೇಲೆ ನನ್ನ ಲೈಫಲ್ಲಿ ತುಂಬ ಒಂದು ಚೇಂಜ್ ಆದರೆ ಆಗಿದೆ. ಸೊ ಯಾವತ್ತೂ ನಾನು ಪಾಸಿಟಿವ್ ಆಗಿರ್ತೀನಿ, ಯಾವತ್ತೂ ಮೋಟಿವೇಟೆಡ್ ಆಗಿರ್ತೀನಿ, ಮತ್ತು ಏನು ಒಂದು ಅನಾರೋಗ್ಯದ ಸಮಸ್ಯೆಗಳು ಕೂಡ ಬರೋಲ್ಲ. ಯಾಕಂತ ಹೇಳಿದ್ರೆ ನನ್ನ ಮೆಂಟಲ್ ಹೆಲ್ತು ಚೆನ್ನಾಗಿರ್ತದೆ. ಸೊ ಆ ಕಾರಣದಿಂದ ನನಗೆ ಯಾವುದೇ ತರಹದ ಅನಾರೋಗ್ಯದ ಸಮಸ್ಯೆಗಳು ಕೂಡ ಆಗೋದಿಲ್ಲ. ಮತ್ತು ಪ್ರತಿದಿನ ನಾನು ಹ್ಯಾಪಿಯಾಗಿರ್ತೀನಿ, ಮತ್ತು ನಾನು ಅಲೋನ್ ಆಗಿದ್ದೀನಿ ಅಂತ ಯಾವತ್ತೂ ಫೀಲ್ ಆಗೋಲ್ಲ. ಸೊ ಇವರಿರೋ ಕಾರಣದಿಂದ ಒಂದಿನ ನಾನು ಬ್ಯಾಂಗ್ಳೂರಿಗಾದರೆ ಹೋಗಿದ್ದೆ, ಏನೋ ಸ್ವಲ್ಪ ಪ್ರಮೋಷನ್ ಕಾರಣದಿಂದ ಹೋಗಿದ್ದೆ. ಸೊ ಆವಾಗ ಹೋದ್ಮೇಲೆ ನೈಟು ಅಮ್ಮ ಕಾಲ್ ಮಾಡಿ ಹೇಳಿದ್ರು, ಭೈರವ ತುಂಬ ಕಿರಿಸ್ತಾ ಇದ್ದೇನೆ ಅಂತ ಹೇಳ್ಬಿಟ್ಟು. ಸೊ ಆ ಥರ ಇರ್ತದೆ ಇವುಗಳ ಪ್ರೀತಿ. ಆಮೇಲೆ ಕಾಲ್ ಮಾಡಿ ಇವನ ಹತ್ರ ಮಾತಾಡಿದೆ ನಾನು. ಅಂತಾನೆ ಸೌಂಡ್ ಮಾಡ್ತಾನೆ ಇವನು. ಸೊ ಆವಾಗ ನಿಲ್ಲಿಸಿದ್ದಾನೆ ನನ್ನ ಜೊತೆ ಮಾತಾಡಿದ್ಮೇಲೆ. ಸೊ ಆ ಥರ ಇವುಗಳ ಪ್ರೀತಿ. ಸುಮಾರು 7 ತಿಂಗಳು ನನ್ನ ಜೊತೆ ಇದ್ನಲ್ವಾ. ಸೊ ಒಂದೇ ಬಾರಿ ಇಲ್ಲ ಅಂತ ಹೇಳಿದ್ರೆ ಭಯ ಆಗ್ತದೆ, ಎಲ್ಲೋ ಬಿಟ್ಟೋಗ್ಬಿಟ್ಟಿದ್ದಾನೆ ಅಂತ ಅಂದ್ಕೊಂಡಿದ್ದಾನೆ. ಅದಕ್ಕೋಸ್ಕರ ಅಳ್ತಾ ಇದ್ದ. ಆಮೇಲೆ ಫೋನ್ ಮಾಡಿಕೊಟ್ಟಿದ್ಮೇಲೆ ಊ ಅಂತ ನಿಲ್ಲಿಸಿದ್ದಾನೆ ಸೌಂಡನ್ನು. ಸೊ ಈ ಥರ ಭೈರವ ಚೆನ್ನಾಗಿದೆ. ಈ ನೇಚರು ಇವರಿಗೆಲ್ಲ ಚೆನ್ನಾಗಿ ಸೆಟ್ಟಾಗಿದೆ. ಔಟ್ಸೈಡ್ ಸ್ವಲ್ಪ ಇದಿದೆ, ವಾಶ್ರೂಮ್ಗೆ ಹೋಗೋಕ್ಕೆ ಎಲ್ಲ ಸ್ವಲ್ಪ ಜಾಗ ಕೂಡ ಚೆನ್ನಾಗಿದೆ. ಸೊ ನೋಡಿ, ರಾಣಿ ಆದರೆ ಮಲ್ಕೊಂಬಿಟ್ಲು. ವಾರಕ್ಕೆ ಒಂದು ದಿನ ಇವರಿಗೆಲ್ಲ ಸ್ನಾನ ಮಾಡಿಸ್ತೀನಿ. ಇಲ್ಲೇ ಕೆಳಗಡೆ ನಮ್ಮದು ವಾಟರ್ ಟ್ಯಾಂಕ್ ಇದೆ, ಸಂಪ್ ಅಂತಾರೆ ನಮ್ಮ ಭಾಷೆಯಲ್ಲಿ. ಸೊ ಅದರಲ್ಲಿ ಇವ್ರಿಗೆ ವಾರದಲ್ಲಿ ಒಂದು ದಿನ ಸ್ನಾನ ಆದರೆ ಮಾಡಿಸ್ತೀನಿ. ಮತ್ತು ಫುಡ್ಡು ಒಳ್ಳೆ ಫುಡ್ ಆದರೆ ಕೊಡ್ತೀನಿ. ಪೆಡಿಗ್ರಿ ಸ್ವಲ್ಪ ನಮ್ಮ ಫಾಲೋವರ್ಸ್ ಕೊಟ್ಟಿದ್ದರು, ರೋಡಲ್ಲಿ ಬರ್ತಾ ಇರಬೇಕಾದ್ರೆ. ತುಂಬ ಕಾಸ್ಟ್ಲಿ ಇದೆ ಗೈಸ್ ಪೆಡಿಗ್ರಿ ಎಲ್ಲ. ಸೊ ಸ್ವಲ್ಪ ಇನ್ನು ಇನ್ಸ್ಟಾಗ್ರಾಮಿಂದ ಯೂಟ್ಯೂಬಿಂದ ಬಂದಿರೋ ಇನ್ಕಮಲ್ಲಿ ಇವ್ರನ್ನ ನೋಡ್ಕೋಬೇಕು ನಾನು. ಸೊ ನನ್ನದಂತೂ ಏನು ಜಾಬ್ ಏನಿಲ್ಲ. ನಾನು ಟ್ರಾವೆಲಿಂಗ್ ಮಾಡ್ತಾ ಇರಬೇಕಾದ್ರೆ ನನಗೆ ಸಿಕ್ಕಿದ್ದ ಇವನು. ಸೊ ಇವತ್ತು ಮನೆಗೆ ಸೇಫಾಗಿ ಕರ್ಕೊಂಡು ಬಂದಿದ್ದೀನಿ. ಸೊ ಇಬ್ಬರು ಮನೆ ಒಳಗಡೆನೇ ಇರ್ತಾರೆ. ನೀವು ನೋಡಿರ್ತೀರ, ರಾಣಿ ಆದರೆ ಸೂರತ್ತಲ್ಲಿ ಸಿಕ್ಕಿದ್ದು ನಮಗೆ. ಸೊ ಈ ಥರ ಟ್ರಾವೆಲಿಂಗ್ ಮಾಡಿಸಿದೆ ಭೈರವನ. ಸುಮಾರು ಒಂದು 7 ತಿಂಗಳಾದರೆ ಟ್ರಾವೆಲಿಂಗ್ ಆದರೆ ಕಂಪ್ಲೀಟ್ ಮಾಡಿದ್ದಾನೆ ಭೈರವ. ಸುಮಾರು 10ಕ್ಕಂತೂ ಹೆಚ್ಚು ಸ್ಟೇಟ್ಸ್ ಆದರೆ ಸುತ್ತಿದ್ದಾನೆ ಇವನು. ತುಂಬ ಲಕ್ಕಿ ಪರ್ಸನು. ನಮ್ಮ ಮನೆಯಲ್ಲಿ ಅಮ್ಮ ಚೆನ್ನಾಗಿ ನೋಡ್ಕೊತಾರೆ ಇವನನ್ನು. ಪ್ರತಿದಿನ ಇವನಿಗೆ ಒಳ್ಳೆ ಊಟ ಕೊಡ್ತಾರೆ, ವಾಕಿಂಗ್ ಎಲ್ಲ ಕರ್ಕೊಂಡು ಹೋಗ್ತಾರೆ. ನಾನು ಕೂಡ ಕರ್ಕೊಂಡು ಹೋಗ್ತೀನಿ ಪ್ರತಿದಿನ ಇವನಿಗೆ. ಸೊ ಈ ಥರ ಇದೆ ನಮ್ಮ ಲೈಫ್ ಸ್ಟೈಲು. ರಾಣಿ ಭೈರವ ಬನ್ನಿ, ಬಾರೋ ನೋಡಿ ಭೈರವ್. ನಮ್ಮ ಮನೆಯಲ್ಲಿ ರಾಣಿ ತುಂಬ ಹೆಲ್ದಿಯಾಗಿರ್ತಾಳೆ, ತುಂಬ ಚೆನ್ನಾಗಿ ಆಟ ಆಡ್ತಾ ಇರ್ತಾಳೆ. ಸೊ ಆ ವಿಡಿಯೋ ಕೂಡ ಪೋಸ್ಟ್ ಮಾಡ್ತೀನಿ. ನೀವು ಚೆನ್ನಾಗಿ ನಿಮ್ಮ ರೆಸ್ಪಾನ್ಸ್ ಸಿಕ್ಕಿದ ತಕ್ಷಣ ನಾವು ಒಳ್ಳೆ ವೀಡಿಯೋಸ್ ಆದರೆ ಮಾಡ್ತಾಯಿರ್ತೀವಿ ಪ್ರತಿದಿನ. ಸುಮಾರು 1.5 ವರ್ಷ ಆಯಿತು ಮನೆ ಬಿಟ್ಟು ಹೋಗಿ ನಾನು ಟ್ರಾವೆಲಿಂಗ್ಗೆ ಅಂತ ಹೋಗಿದ್ದು ನಾನು. ಸೊ ಮಧ್ಯದಲ್ಲಿ ಭೈರವ ಸಿಗ್ದ. ನಮ್ಮ ಟ್ರಾವೆಲಿಂಗ್ ಆದರೆ ಒಂದು ಸುಗಮವಾಗಿ ಕಂಪ್ಲೀಟ್ ಆದರೆ ಆಗೋಯಿತು. ಸೊ ಇವತ್ತು ಈ ಮನೆ ಹತ್ರ ಬರ್ತೀವಿ ಅಂತ ಕೂಡ ನಮ್ಗೆ ಗೊತ್ತಿರಲಿಲ್ಲ. ಸೊ ಚಿಕ್ಕ ವಯಸ್ಸಿಂದನೂ ಈ ಮನೇನ ನೋಡಿಕೊಂಡೆ ಬೆಳೆದಿರೋರು ನಾವು. ಸೊ ಇನ್ನೇನು ಹೇಳೋದು, ಭೈರವ ರಾಣಿ ಇದೇ ಮನೆಯಲ್ಲಿ ಇರ್ತಾರೆ. ಇನ್ನು ಸುಮಾರು ನೆನಪುಗಳಾದರೆ ಇದೆ ಈ ಮನೆಯಲ್ಲಿ. ಸುಮಾರು ವರ್ಷಗಳಿಂದ ಹುಟ್ಟಿದ್ದು ಬೆಳೆದಿದ್ದು ಎಲ್ಲ ಇದೇ ಮನೆಯಲ್ಲಿ. ಈ ಮನೆ ಬಂದುಬಿಟ್ಟು ಒಂದು ಕೋಲಾರ ಡಿಸ್ಟಿಕಲ್ಲಿ ಸಣ್ಣ ಒಂದು ಗ್ರಾಮ ಇದು. ಸೊ ಈ ಒಂದು ಗ್ರಾಮದಲ್ಲಿ ಒಂದು ಭೈರವ ರಾಣಿ ಆದರೆ ಇರ್ತಾರೆ. ಸೊ ನೀವೇನಾದರೂ ಮೀಟ್ ಮಾಡೋಂಗಿದ್ರೆ, ಸೊ ನಮ್ಮ ಮನೆಗೆ ಏನಾದರೂ ಬರೋಂಗಿದ್ರೆ, ಸೊ ಇನ್ಸ್ಟಾದಲ್ಲಿ DM ಮಾಡಿ. ವಿಡಿಯೋಗೆ ಇನ್ನೂ ಚೆನ್ನಾಗಿ ರೆಸ್ಪಾನ್ಸ್ ಇದ್ದರೆ ನಮ್ಮ ಮನೆ ಕಂಪ್ಲೀಟ್ ಹೆಂಗಿರ್ತದೆ ಏನು ಅಂತೆಲ್ಲ ತೋರಿಸ್ತೀನಿ. ಒಳಗಡೆ ಎಲ್ಲ ಹೋಗಿ ಭೈರವ್ ಭೈರವ ಭೈರವ್ ಭೈರವ್
ಭೈರವ ಭೈರವ ಭೈರವ. ಸೊ ನೋಡಿದ್ರಲ್ವಾ ನಮ್ಮ ಮನೆ ಯಾವ ಥರ ಇತ್ತು ಅಂತ ಹೇಳ್ಬಿಟ್ಟು. ಒಂದು ಮಿಡ್ಲ್ ಕ್ಲಾಸ್ ಒಂದು ಫ್ಯಾಮಿಲಿ ನಮ್ಮದು. ಸುಮಾರು ಒಂದು 20 ವರ್ಷಗಳಾದರೆ ಆಗಿದೆ ಈ ಮನೆಯನ್ನು ಒಂದು ಕನ್ಸ್ಟ್ರಕ್ಷನ್ ಮಾಡಿ. ಸೊ ಇನ್ನೂ ಕನ್ಸ್ಟ್ರಕ್ಷನ್ ಆಗ್ತಾನೇ ಇದೆ ಮನೆ ಇದು. ಸೊ ಇನ್ನೊಬ್ಬರು ಒಂದು ಕ್ವಶನ್ ಆದರೆ ಕೇಳಿದ್ರಾ, ವೈ ಆರ್ ಯು ಸೇವಿಂಗ್ ದ ಅನಿಮಲ್ಸ್, ಗಿವ್ ದ ರೀಸನ್. ಬ್ರೋ ನಿಮಗೆ ಈ ವಿಡಿಯೋ ಏನಕ್ಕಂತ ಹೇಳಿದ್ರೆ, ಪ್ರತಿದಿನ ನಾವು ನೋಡ್ತಾ ಇದ್ದಂಗೆ ಎಷ್ಟೊಂದು ಅನಿಮಲ್ಸ್ ಆದರೆ ಒಂದು ರೋಡ್ ಆಕ್ಸಿಡೆಂಟ್ಸಿಂದ ಸತ್ತೋಗ್ತಾ ಇದೆ, ಮತ್ತು ಕೆಲವೊಂದು ಸ್ಪೀಶೀಸ್ ಆದರೆ ಒಂದು ಹಂತನೇ ಆಗಿಬಿಡ್ತಾ ಇದೆ. ಸೊ ಅದರಿಂದ ನಮ್ಮ ಮನುಷ್ಯರ ಮೇಲೆ ತುಂಬ ಪ್ರಭಾವ ಆದರೆ ಬೀಳ್ತದೆ. ಸೊ ಲಾಸ್ಟ್ ಒಂದು ವೀಡಿಯೋ ಮಾಡಿದ್ದೀನಿ, ನೋಡ್ಕೊಂಬನ್ನಿ. ಸೊ ಆ ವಿಡಿಯೋ ಮಾಡಿದರೆ ನಿಮ್ಗೆ ಕ್ಲಿಯರಾಗಿ ಅರ್ಥ ಆಗ್ತದೆ ಸೊ ಯಾಕೆ ನಾವು ಅನಿಮಲ್ಸನ್ನು ಸೇವ್ ಮಾಡಬೇಕು ಅಂತ ಹೇಳ್ಬಿಟ್ಟು. ಸೊ ಆ ಕಾರಣದಿಂದ ಒಂದು ಅನಿಮಲ್ಸನ್ನು ನಾನು ಸೇವ್ ಮಾಡ್ತಾಯಿದ್ದೀನಿ. ಅದೇ ಥರ ನನಗೆ ಅನಿಮಲ್ಸ್ ಅಂದರೆ ತುಂಬ ಇಷ್ಟ. ನನ್ನ ಜೊತೆ ಕೂಡ ಭೈರವ ರಾಣಿ ಅಂತ ಇಬ್ಬರು ಪ್ಯೂರ್ ಸೋಲ್ಸ್ ಆದರೆ ಇದ್ದಾರೆ. ಸೊ ಈ ಫ್ಯೂಚರಲ್ಲಿ ಬಂದುಬಿಟ್ಟು 1 ಲಕ್ಷ ಬೆಳೆಸಾದರೆ ಆಗ್ತಾಯಿದ್ದೀನಿ ನಾನು. ಸೊ ಅದರಿಂದ ಎಷ್ಟೊಂದು ಒಂದು ಅನಿಮಲ್ಸನ್ನು ಒಂದು ಆಕ್ಸಿಡೆಂಟ್ಸಿಂದ ಆದರೆ ಕಾಪಾಡ್ಬೋದು ನಾವು. ಮತ್ತು ಅದೇ ಥರ ಫ್ಯೂಚರಲ್ಲಿ ನಾನು ಅನಿಮಲ್ಸ್ಗೆ ಒಂದು ಡಾಗ್ಸ್ಗೆ ಫೀಡಿಂಗ್ ಆದರೆ ಮಾಡ್ತಾಯಿದ್ದೀನಿ. ಸೊ ಅದರಿಂದ ಎಷ್ಟೊಂದು ಅನಿಮಲ್ಸು ಒಂದು ಹಸಿವಲ್ಲಿರ್ತದೆ. ಸೊ ಇದೆಲ್ಲ ಮಾಡೋದಕ್ಕೆ ಸ್ವಲ್ಪ ಫಂಡ್ ಆದರೆ ಬೇಕಾಗಿದೆ, ಅದಕ್ಕೋಸ್ಕರ ವೆಯ್ಟ್ ಮಾಡ್ತಾಯಿದ್ದೀನಿ. ಮತ್ತು ಡಾಗ್ ಶೆಲ್ಟರ್ಸ್ ಆಗಿರ್ಬೋದು, ಮತ್ತು ವಾಟರ್ ಟ್ಯಾಬ್ಸ್ ಆಗಿರ್ಬೋದು, ಟಬ್ಸು. ಸೊ ಆ ಥರ ಎಲ್ಲ ಮಾಡಬೇಕು ಅಂತ ಆಸೆ ಇದೆ. ಸೊ ನಿಮ್ಮೆಲ್ಲರ ಸಪೋರ್ಟು ಮಾಡೋದಕ್ಕೆ ಆಗುತ್ತೆ. ಸೊ ಮಾಡ್ತೀನಿ, ಇನ್ನೂ ಒಳ್ಳೆ ಕೆಲಸಗಳು ಅನಿಮಲ್ ಸಂಬಂಧಪಟ್ಟಿದ್ದು ಮಾಡ್ತಾನೆ ಇರ್ತೀನಿ. ಸೊ ಯಾವತ್ತೂ ನಿಲ್ಲಿಸಲ್ಲ ನಾನು. ಸೊ ನೆಕ್ಸ್ಟ್ ಕ್ವಶನ್. ಸೊ ಇನ್ನೊಂದು ಪ್ರಶ್ನೆ ಈ ಥರ ಆದರೆ ಕೇಳಿದ್ದೀರಾ, ಈ ಕ್ವಶನ್ ಆದರೆ ಕೇಳಿದ್ದೀರಾ. ಮೂರನೇದು ಬಂದುಬಿಟ್ಟು, ನೆಕ್ಸ್ಟ್ ನೀವು ಎಲ್ಲಿಗೆ ಹೋಗ್ತಾ ಇದ್ದೀರಾ, ನೆಕ್ಸ್ಟ್ ಸೋಲೋ ರೈಡ್ ಏನು, ನೆಕ್ಸ್ಟು ನೀವು ಎಲ್ಲಿಗೆ ಪ್ಲ್ಯಾನ್ಸ್ ಮಾಡಿದ್ದೀರಾ ಅಂತ ತುಂಬ ಜನ ಆದರೆ ಕೇಳಿದ್ದೀರಾ. ಸೊ ನಿಮ್ಮೆಲ್ಲರಿಗೂ ಆನ್ಸರ್ ಮಾಡ್ತಾಯಿದ್ದೀನಿ. ಸೊ ಏನಪ್ಪ ಅಂತ ಹೇಳಿದ್ರೆ, ಸುಮಾರು ದಿನದಿಂದ ನಾವು ಮನೆಯಲ್ಲೇ ಇದ್ದೀವಿ. ಒಂದು 10-15 ದಿನ ಆಯಿತು ಹತ್ರ. ಸೊ ನಾವು ಇನ್ನೂ ಏನು ಪ್ಲ್ಯಾನ್ಸ್ ಮಾಡಿಲ್ಲ ಭೈರವ ರಾಣಿ ಇರೋ ಕಾರಣದಿಂದ. ಸೊ ಎಲ್ಲೂ ಹೋಗೋಕ್ಕಾಗ್ತಾಯಿಲ್ಲ ಗೈಸ್. ಅವ್ರನ್ನ ನೋಡ್ಕೋಬೇಕು, ಅವ್ರಿಗೆ ಒಳ್ಳೆ ಫುಡ್ ಕೊಡಬೇಕು ಪ್ರತಿದಿನ, ಅವ್ರಿಗೆ ವಾಟ್ರ್ ಕೊಡಬೇಕು, ಅವ್ರಿಗೆ ಖರ್ಚುಗಳು ಕೂಡ ತುಂಬ ಜಾಸ್ತಿ ಆಗ್ತಾಯಿದೆ. ಸೊ ಅಂತೇಳ್ಬಿಟ್ಟು ನಾನು ಇವಾಗ ಟ್ರಾವೆಲಿಂಗ್ ಮಾಡಬೇಕಂದ್ರೆ ಕೂಡ ನನಗೆ ಫೈನಾನ್ಷಿಯಲಿ ಪ್ರಾಬ್ಲಮ್ಸ್ ಆಗ್ತಾಯಿದೆ. ಸೊ ಆ ಕಾರಣದಿಂದ ಇವಾಗ ಎಲ್ಲೂ ಟ್ರಾವೆಲಿಂಗ್ ಆದರೆ ಹೋಗ್ತಾ ಇಲ್ಲ. ಇವರ ಒಂದು ಭೈರವ ರಾಣಿಯ ಲೈಫ್ ಸ್ಟೈಲ್ ವೀಡಿಯೋಸ್ ಆದರೆ ಅಪ್ಲೋಡ್ ಮಾಡ್ತಾಯಿರ್ತೀನಿ, ನಮ್ಮ ಮನೆ ನಾವು ಯಾವ ಥರ ಇರ್ತೀವಿ ಅಂತೇಳ್ಬಿಟ್ಟು. ಸೊ ಈ ವಿಡಿಯೋಗೆ ಚೆನ್ನಾಗಿ ರೆಸ್ಪಾನ್ಸ್ ಬಂದರೆ ಮನೆ ವೀಡಿಯೋ ಪೂರ್ತಿ ಮಾಡ್ತೀನಿ ಯಾವ ಥರ ಇರುತ್ತೆ ಅಂತೇಳ್ಬಿಟ್ಟು. ಸೊ ಈ ಥರ ನಾವು ಇವಾಗ ಟ್ರಾವೆಲಿಂಗನ್ನು ನಿಲ್ಲಿಸಿದ್ವಿ. ಮುಂದೆ ಏನಾದರೂ ನಮಗೆ ಸ್ಪಾನ್ಸರ್ಸ್ ಯಾರಾದರೂ ಸಿಕ್ಕಿದ್ರೆ ನಾನು ಚೈನಾ ಒಂದು ರೈಡ್ ಮಾಡಬೇಕು, ಚೈನಾ ಒಂದು ಟ್ರಾವೆಲಿಂಗ್ ಮಾಡಬೇಕು ನೆಕ್ಸ್ಟು ಅಂದ್ಕೊಂಡಿದ್ದೀನಿ. ಸೊ ನೋಡೋಣ ಯಾವ ಥರ ಇರುತ್ತೆ ಅಂತೇಳ್ಬಿಟ್ಟು. ಭೈರವ ಒಂದು ದಿನ ಬಿಟ್ಟೋದ್ರೆ ಕೂಡ ಅವನಿರಲ್ಲ ಮನೆಯಲ್ಲಿ. ತುಂಬ ಕಿರ್ಚ್ತಾ ಇರ್ತಾನೆ, ತುಂಬ ಸೌಂಡ್ ಮಾಡ್ತಾ ಇರ್ತಾನೆ. ಮೊನ್ನೆ ಕೂಡ ರೀಸೆಂಟಾಗಿ ಔಟ್ಸೈಡ್ ಆದರೆ ಹೋಗಿದ್ದೆ, ಫುಲ್ಲು ಸೌಂಡ್ ಆದರೆ ಮಾಡ್ತಾನೆ. ನಾನು ಬಿಟ್ಟು ಒಂದು ನಿಮಿಷ ಕೂಡ ಇರಲ್ಲ ಅವನು. ಸೊ ಆ ಕಾರಣದಿಂದ ಎಲ್ಲೂ ಹೋಗೋಕ್ಕಾಗ್ತಾಯಿಲ್ಲ. ಹೋಗೋಣ ಯಾರಾದರೂ ಸ್ಪಾನ್ಸರ್ ಸಿಕ್ಕಿದ್ರೆ. ಭೈರವ ರಾಣಿ ಹೇಗೆ ಇದ್ದಾರೆ, ಎಲ್ಲರೂ ಅದೇ ಕೇಳಿದ್ದೀರಾ. ತುಂಬ ಚೆನ್ನಾಗಿದ್ದಾರೆ ಭೈರವ ರಾಣಿ. ತುಂಬ ಹೆಲ್ದಿಯಾಗಿದ್ದಾರೆ, ತುಂಬ ಹೆಲ್ದಿಯಾಗಿ ತುಂಬ ಚೆನ್ನಾಗಾದರೆ ನೋಡ್ಕೊಂಡಿದ್ದೀನಿ. ಸೊ ಇನ್ಮೇಲೆ ಬರ್ತಾ ಇರುತ್ತೆ ನೋಡಿ, ಪ್ರತಿದಿನ ನಿಮಗೆ ಒಳ್ಳೆ ಎಂಟರ್ಟೈನ್ಮೆಂಟ್ ಆದರೆ ಕೊಡ್ತಾ ಇರ್ತೀವಿ ನಾವು. ನಮ್ಮ ಲೈಫ್ ಸ್ಟೈಲ್ ವೀಡಿಯೋಸ್ ಆದರೆ ಪ್ರತಿದಿನ ಬರ್ತಾ ಇರ್ತದೆ ನೋಡಿ. ಅದೇ ಥರ ನಮಗೂ ಸ್ವಲ್ಪ ಸಪೋರ್ಟ್ ಮಾಡಿ. ನೀವು ಒಂದು ಸಣ್ಣ ಸಪೋರ್ಟ್ ಮಾಡೋದ್ರಿಂದ ನಮಗೆ ತುಂಬ ಹೆಲ್ಪ್ಫುಲ್ ಆದರೆ ಆಗ್ತಾಯಿದೆ. ಭೈರವ ರಾಣಿಗೆ ಫುಡ್ಗೆ ತುಂಬ ತೊಂದರೆ ಆಗ್ತಾಯಿದೆ ನಮಗೆ. ಸೊ ನೀವು ಸ್ವಲ್ಪ ಸಪೋರ್ಟ್ ಮಾಡೋದ್ರಿಂದ ನಮಗೆ ತುಂಬ ಇದಾದರೆ ಆಗ್ತಾಯಿದೆ. ನಾನೇನು ಕೇಳಲ್ಲ, ನಿಮ್ಮ ಹತ್ರ ಏನು ಸಪೋರ್ಟ್ ಕೇಳಲ್ಲ. ಒಂದು ಲೈಕ್ ಮಾಡಿ ಸಾಕು, ಒಂದು ಲೈಕ್ ಮಾಡಿ ಒಂದು ಚಿಕ್ಕದಾಗಿ ಒಂದು ಕಾಮೆಂಟ್ ಮಾಡಿ ಸಾಕು. ಅದರಿಂದ ನಮ್ಗೆ ತುಂಬ ಸಪೋರ್ಟ್ ಆದರೆ ಸಿಗ್ತದೆ. ಬ್ರೋ ಎನಿ ಸಜೆಷನ್ ಟು ಕ್ವಿಟ್ ಟಿಕ್ಸ್ ಫಾರ್ ಡಾಗ್. ಟಿಕ್ಸ್ ಬಂದುಬಿಟ್ಟು ನೆನ್ನೆ ಹೇಳಿದ್ನಲ್ವ, ನೆನ್ನೆ ವೀಡಿಯೋ ಒಂದು ಮಾಡಿದ್ದೆ. ಸೊ ಟಿಕ್ಸನ್ನು ಯಾವ ಥರ ಕ್ಯೂರ್ ಮಾಡೋದು ಅಂತ ಹೇಳಿದರೆ, ಒಂದು ನೀಮ್ ತಗೊಳ್ಳಿ, ಒಂದು ಬೇವಿನ ಒಂದು ಎಲೆ ತಗೊಳ್ಳಿ, ಎಲೆಯನ್ನು ಒಂದು ಚೆನ್ನಾಗಿ ಕಾಯಿಸಿ ಒಂದು ಗ್ಯಾಸ್ ಮೇಲೆ ಕಾಯಿಸಿಬಿಟ್ಟು ಅದನ್ನು ತಗೊಂಡು ಸ್ವಲ್ಪ ಹೊತ್ತು ಬಿಟ್ಟು ಚೆನ್ನಾಗಿ ಅದನ್ನು ಲೀವ್ಸ್ ಮಾತ್ರ ತಗೊಂಡು ಚೆನ್ನಾಗಿ ಮಿಕ್ಸರ್ಗೆ ಹಾಕ್ಬಿಟ್ಟು ಅದರಲ್ಲಿ 2 ಟೀ ಸ್ಪೂನ್ಸಷ್ಟು ಒಂದು ಟರ್ಮರಿಕ್ ಪೌಡ್ರ್ ಆದರೆ ಹಾಕಿ. ಸೊ ಟರ್ಮರಿಕ್ ಪೌಡ್ರ್ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ
ಅದನ್ನು ನಿಮ್ಮ ಒಂದು ಡಾಗಿಗೆ ಆದರೆ ಅಪ್ಲೈ ಮಾಡಿಬಿಟ್ಟು ಕನಿಷ್ಠ ಒಂದು 45 ಮಿನಿಟ್ಸ್ ಹಂಗೆ ಬಿಡಬೇಕು. ಅದಾಗಿದ ತಕ್ಷಣ ಸ್ವಲ್ಪ ಡ್ರೈ ಆಗ್ತದೆ. ಆವಾಗ ನೀವು ಚೆನ್ನಾಗಿ ವಾಶ್ ಮಾಡಿ, ಯಾವುದೇ ಥರದ ಸೋಪ್ ಏನು ಬಳಸಬೇಡಿ. ವಾಶ್ ಮಾಡಿಬಿಟ್ಟು ಬಿಟ್ಬಿಟ್ಟು ಈವ್ನಿಂಗ್ಗೆ ಸೋಪೆಲ್ಲ ಹಾಕಿ ವಾಶ್ ಮಾಡ್ಕೊಳ್ಳಿ. ಒಂದು 70 to 80% ಟಿಕ್ಸ್ ಆದರೆ ಹೋಗ್ತದೆ. ನಾನು ಕೂಡ ರಾಣಿಯಲ್ಲಿ ತುಂಬ ಟಿಕ್ಸ್ ಆದರೆ ಇತ್ತು, ಅದೆಲ್ಲ ಕಡಿಮೆ ಆಗಿದೆ ಇವಾಗ. ಸೊ ನನ್ನ ಸಜೆಷನ್ ಇದು. ಏನಪ್ಪ ಅಂತ ಹೇಳಿದರೆ, ನೀವು ಒಂದು ಹಾಸ್ಪಿಟಲ್ಗಾದರೆ ತುಂಬ ಖರ್ಚುಗಳಾಗ್ತದೆ. ಆ ಟಿಕ್ಸ್ಗೆ ಮೆಡಿಸಿನ್ಸೇ. ನಾನೊಂದು ಮಾತು ಹೇಳ್ತೀನಿ ನೋಡಿ, ನಾವಾದರೂ ಸ್ವಲ್ಪ ಕೆಲಸ ಆದರೆ ಮಾಡಿ ದುಡಿತಾ ಇರ್ತೀವಿ, ಅವು ಏನು ದುಡಿಯಲ್ಲ, ಮನೆಯಲ್ಲೇ ಇರ್ತವೆ. ಸೊ ಅವುಗಳ ಫುಡ್ಡು, ಅವುಗಳ ಒಂದು ಟ್ರೀಟ್ಮೆಂಟೇ ತುಂಬ ಕಾಸ್ಟ್ಲಿ ಇರ್ತದೆ. ಸೊ ಗೌರ್ಮೆಂಟ್ ಇದನ್ನು ಸರಿಯಾಗಿ ತಗೊಂಡು ಸ್ವಲ್ಪ ಕಡಿಮೆ ಮಾಡಬೇಕು. ಅಟ್ಲೀಸ್ಟ್ ನಾವೇನು ಕೇಳಲ್ಲ, ಒಂದು ಟ್ಯಾಕ್ಸ್ ಕಡಿಮೆ ಮಾಡಿದ್ರೆ ಸಾಕು ಅವುಗಳ ಮೇಲೆ. ಸೊ ಟ್ಯಾಕ್ಸ್ ತುಂಬ ಇರ್ತದೆ. ಒಂದು ಬಾಡಿ ಬೆಲ್ಟ್ ಬಂದುಬಿಟ್ಟೆ 500-600 ರುಪೀಸ್ ಇದೆ. ನೆನ್ನೆ ಭೈರವ ಕಚ್ಚಿಬಿಟ್ಟಿದ್ದ ಆ ಬಾಡಿ ಬೆಲ್ಟನ್ನು, ತುಂಬ ನೋವಾದರೆ ಆಗ್ತಾಯಿದೆ. ಸೊ ನಾವು ಇದರಲ್ಲಿ ಮಾಡೋದೇ ಏನೂ ಸಿಗೋಲ್ಲ ಈ ಸೋಷಿಯಲ್ ಮೀಡಿಯಾಸಲ್ಲಿ. ಸೊ ಇದರಲ್ಲಿ ತುಂಬ ಕಷ್ಟಗಳಾದರೆ ಆಗ್ತದೆ ಗೈಸ್. ಮತ್ತು ಅದೇ ಥರ ಅವುಗಳ ಫುಡ್ಡುಗಳು ಕೇಳಿದ್ರೆ ಬರೀ 2.8 kg ಪೆಟ್ ಫುಡ್ ಆದರೆ ತೊಗೊಂಬಂದಿದ್ದೆ. ಪೆಡಿಗ್ರಿ 2 ಪ್ಯಾಕೆಟ್ ಆದರೆ ತೊಗೊಂಬಂದಿದ್ದೆ. ಒಂದು ಬಂದುಬಿಟ್ಟು 650 ರುಪೀಸು ಅಷ್ಟಿದೆ ಅಮೌಂಟು, ತುಂಬ ಕಾಸ್ಟ್ಲಿ ಆದರೆ ಇದೆ. ಸೊ ಆ ಥರ ನೀವು ಕೂಡ ನಮಗೆ ಒಂದು ಸಣ್ಣದಾಗಿ ಲೈಕ್ ಹೊಡೆಯೋದ್ರಿಂದ ನಮ್ಮ ವೀಡಿಯೋ ಚೆನ್ನಾಗಿ ರೀಚ್ ಆದರೆ ಹೋಗ್ತದೆ. ಅದರಿಂದ ಸ್ವಲ್ಪ ಇನ್ಕಮ್ ಆದರೆ ಬರ್ತದೆ. ಅದರಿಂದ ಭೈರವ ರಾಣಿನಾದರೆ ನಾನು ನೋಡ್ಕೊತೀನಿ ಇನ್ಮೇಲೆ. ಸೊ ಆ ಕಾರಣದಿಂದ ನೀವು ಸಣ್ಣದಾಗಿರ್ತಕ್ಕಂಥ ಒಂದು ಲೈಕ್ ಆದರೆ ಹೊಡಿಬೇಕು. ಸೊ ಈ ಥರ ಇತ್ತು ಒಂದು ಸಂಡೇ ಎಲ್ಲ ಗೈಸ್. ನಾನು ನಿಮ್ಮ ಹತ್ರ ಜೆನ್ಯೂನಾಗಿ ಎಕ್ಸ್ಪ್ಲೇನ್ ಮಾಡ್ತಾಯಿದ್ದೀನಿ, ಏನು ಮುಚ್ಚು ಮರಿ ಏನಿಲ್ಲ. ನೀವು ಯಾವ ಥರ ಆದರೂ ಕಾಮೆಂಟ್ ಮಾಡಿ. ಕಮ್ ಟು ಹೊಸಕೋಟೆ ಬರೋಣ ಗೈಸ್, ಖಂಡಿತ ಬರೋಣ. ಇಲ್ಲಿಂದ ಹೊಸಕೋಟೆಯಿಂದ ಹತ್ರನೇ ಇರೋದು. ಸೊ ಬರ್ತೀನಿ. ನಂದನ್ ಎನ್ ನಾಯಕ್ ಅಂತ ಹೇಳ್ಬಿಟ್ಟು ಒಬ್ರು ಕೇಳಿದ್ರ, ಬೆಂಗಳೂರು ಬುಲ್ಸ್ ಮ್ಯಾಚ್ ಗೆಲ್ಲತ್ತಾ? ಏನೋ ನೋಡೋಲ್ಲ ಗೈಸ್ ನಾನು ಕಬಡ್ಡಿ ಮ್ಯಾಚನ್ನು. ಸೊ ನಮಗೆ ಗೊತ್ತಿಲ್ದಿರೋದೆಲ್ಲ ಮಾತಾಡಬಾರ್ದು. ನನ್ನ ಪ್ರಕಾರ ಗೆಲ್ಲಬೇಕು ನಮ್ಮ ಒಂದು ಬೆಂಗಳೂರು. ಪ್ರತಿಯೊಬ್ಬರಿಗೂ ಅನ್ನೋದು ಗೆಲ್ಲಬೇಕು ಅಂತ ಆಸೆ ಇರ್ತದೆ. ಸೊ ಆ ಕಾರಣದಿಂದ ನಮ್ಮ ಬೆಂಗಳೂರು ಗೆಲ್ಲಬೇಕು. ಬಟ್ ಗೊತ್ತಿಲ್ಲ ಯಾವ ಥರ ನಡೀತಾ ಇದೆ ಮ್ಯಾಚ್ ಇವಾಗ ಏನು ಅಂತ ಹೇಳ್ಬಿಟ್ಟು. ವರುಣ್ RB ಅನ್ನೋರಾದರೆ ಕೇಳ್ತಾ ಇದ್ದೀರಾ, ಬ್ರೋ ಭೈರವ ರಾಣಿ ವೀಡಿಯೋಸ್ ಮಾಡಿ ಡೈಲಿ ಯಾಕೆ ಮಾಡ್ತಾಯಿಲ್ಲ ನೀವು? ಆಯಿತು ಬ್ರೋ, ಖಂಡಿತ ಮಾಡ್ತೀನಿ. ಪ್ರತಿದಿನ ವೀಡಿಯೋಸ್ ಮಾಡ್ತೀನಿ, ಪ್ರತಿದಿನ ಅಪ್ಡೇಟ್ಸ್ ಕೊಡ್ತಾ ಇರ್ತೀನಿ. ನಾವು ಯಾವ ಥರ ಇದ್ದೀವಿ, ಭೈರವ ರಾಣಿನ ಸಣ್ಣದಾಗಿ ಒಂದು ಟ್ರಿಪ್ಸ್ ಕೂಡ ಕರ್ಕೊಂಡು ಹೋಗ್ತಾ ಇರ್ತೀನಿ ಸುತ್ತಮುತ್ತ. ವೀಡಿಯೋಸ್ ಆದರೆ ಮಾಡ್ತೀನಿ, ನಿಲ್ಲಿಸಲ್ಲ. ಅದೇ ಇವಾಗ ನೀವು ಈ ವಿಡಿಯೋ ಚೆನ್ನಾಗಿ ರೆಸ್ಪಾನ್ಸ್ ಮಾಡಿದ್ರೆ ಅಟ್ಲೀಸ್ಟ್ ಒಂದು 1000 ಲೈಕ್ಸ್ ಎಕ್ಸ್ಪೆಕ್ಟ್ ಮಾಡ್ತೀನಿ ಗೈಸ್. ನೀವು ಯಾರು ನೋಡ್ತಾ ಇದ್ದೀರಾ ಪ್ರತಿಯೊಬ್ಬರು ಒಂದೊಂದು ಲೈಕ್ ಕೊಡ್ತೀವಿ ಬಿಡಿ ಸಾಕು. ನೆಕ್ಸ್ಟ್ ನಮ್ಮ ಹೋಮ್ ಟೂರ್ ತೋರಿಸ್ತೀನಿ. ಆಮೇಲೆ ನಾವು ಯಾವ ಥರ ಲೈಫ್ ಸ್ಟೈಲ್ ತೋರಿಸ್ತೀವಿ, ಯಾವ ಥರ ಊಟ ಮಾಡ್ತಾಯಿದ್ದೀವಿ, ಯಾವ ಥರ ಇದ್ದೀವಿ ಅಂತ ಲೈಫ್ ಸ್ಟೈಲ್ ತೋರಿಸ್ತೀನಿ. ಮತ್ತು ಡೈಲಿ ವ್ಲಾಗ್ ಸ್ಟಾರ್ಟ್ ಮಾಡ್ತೀನಿ, ನಮ್ಮ ಮನೆಯದು ಎಲ್ಲನೂ ವೀಡಿಯೋಸು. ನೀವು ಪ್ರೊಫೆಷ್ನಲ್ ಸುಹಾಸ್ 01 ಅವರಾದರೆ ಕೇಳ್ತಾ ಇದ್ದಾರೆ, ಡು ಯು ಗೆಟ್ ಎನಿ ಕ್ರಶ್ ಆನ್ ಎನಿವನ್ ಆನ್ ಯುವರ್ ಜರ್ನಿ? ಸೊ ಇಲ್ಲ ಗೈಸ್, ಆ ಥರ ಏನಿಲ್ಲ. ಆ ಥರ ಕ್ರಶ್ ಏನಾಗಿಲ್ಲ ಯಾರ ಮೇಲೇನೂ. ಸೊ ನಾರ್ಮಲಾಗಿ ನಾವು ಜರ್ನಿ ಆದರೆ ಮಾಡಿದ್ವಿ. ಆ ಥರ ಇದ್ದರೆ ಏನಾದರೂ ಇದ್ದರೆ ನಿಮಗೆ ಒಂದು ಪೋಸ್ಟ್ ಮಾಡಿಬಿಡ್ತಾಯಿದ್ದೆ, ಸ್ಟೋರಿ ಹಾಕ್ಬಿಡ್ತಾಯಿದ್ದೆ. ಸೊ ಆ ಥರ ಏನು ಕ್ರಶ್ ಏನು ಯಾರ ಮೇಲೂ ಆಗಲಿಲ್ಲ. ಸೊ ನಮ್ಮ ಜರ್ನಿ ನಾರ್ಮಲಾಗಿ ನಡೀತಾ ಇತ್ತು. ಸೊ ಮಧ್ಯದಲ್ಲಿ ಭೈರವ ಸಿಗ್ದ, ರಾಣಿ ಸಿಗ್ದು. ಸೊ ಆ ಥರ ನಾವು ವಾಕ್ ಆದರೆ ಮಾಡಿ, ಮತ್ತು ಸ್ವಲ್ಪ ಟ್ರಾವೆಲಿಂಗ್ ಮಾಡಿ ಒಂದು ಲದಾಖ್ ಆದರೆ ರೀಚ್ ಮಾಡಿದ್ವಿ. ಆಮೇಲೆ ಇವಾಗ ಸೇಫಾಗಿ ಮನೆ ಬಂದಿದ್ವಿ. ಆ ಥರ ಏನಿಲ್ಲ, ಆ ಥರ ಏನು ಕ್ರಶ್ ಏನು ನನಗೆ ಆಗಲಿಲ್ಲ. ಸೊ ಇದ್ದರೆ ನಾನು ಹೇಳ್ಬಿಡ್ತಾಯಿದ್ದೆ, ಸ್ಟೋರಿದಲ್ಲಿ ಪೋಸ್ಟ್ ಮಾಡಿಬಿಡ್ತಾಯಿದ್ದೆ. ಸೊ ನೆಕ್ಸ್ಟ್ ಟ್ರಿಪ್ ಅದೇ ಕೇಳ್ತಾ ಇದ್ದೀರಾ. ಸೊ ಅದೇ ನೆಕ್ಸ್ಟ್ ಟ್ರಿಪ್ ಹೇಳಿದ್ನಲ್ವಾ, ಇವಾಗ ಸ್ವಲ್ಪ ಫಿನಾನ್ಷಿಯಲ್ ನಮಗೆ ತುಂಬ ಪ್ರಾಬ್ಲಮ್ ಆದರೆ ಆಗ್ತಾಯಿದೆ. ಸೊ ಯಾರಾದರೂ ಸ್ಪಾನ್ಸರ್ ಸಿಕ್ಕಿದ್ರೆ ನಾವು ಮಾಡ್ತೀವಿ ನೆಕ್ಸ್ಟ್ ಜರ್ನಿ. ನನಗೆ ಟ್ರಾವೆಲಿಂಗ್ ಅಂದರೆ ತುಂಬ ಪ್ರಾಣ. ಸೊ ಭೈರವ ರಾಣಿಗೋಸ್ಕರ ಎಲ್ಲೂ ಹೋಗೋಕ್ಕೆ ಕೂಡ ಆಗ್ತಾಯಿಲ್ಲ ಈ ನಡುವೆ. ತುಂಬ ಪ್ರಾಣ ನನ್ನ ಟ್ರಾವೆಲಿಂಗ್ ಅಂದರೆ. ಸೊ ಆ ಕಾರಣದಿಂದ ನಾನು ವಾಕ್ ಮಾಡ್ಕೊಂಡು ಹೋಗಿದ್ದು. ಅಷ್ಟು ಹುಚ್ಚು ನನಗೆ ಟ್ರಾವೆಲಿಂಗ್ ಅಂದರೆ, ಚಿಕ್ಕ ವಯಸ್ಸಿಂದನೂ ಅಷ್ಟೇ. ಸೊ ಯಾರೋ ಸ್ಪಾನ್ಸರ್ ಸಿಕ್ಕಿದ್ರೆ ನಾನು ಟ್ರಾವೆಲಿಂಗ್ ಆದರೆ ಮಾಡ್ತೀನಿ. ನೈನಾ ಅಂತ ಒಬ್ಬರು ಕ್ವಶನ್ ಆದರೆ ಕೇಳ್ತಾ ಇದ್ದಾರೆ, ಮೈ ಫ್ಯಾಮಿಲಿ ವಾಂಟ್ ಟು ಮೀಟ್ ಭೈರವ. ಸೊ ಆಯಿತು ಮೇಡಮು ಸಾರ ಗೊತ್ತಿಲ್ಲ ನಂಗೆ ಕರೆಕ್ಟಾಗಿ. ಸೊ ಮೀಟ್ ಮಾಡಿ ನನಗೆ DM ಮಾಡಿ, ನಾನು ನಮ್ಮ ಲೊಕೇಶನ್ ಆದರೆ ಕೊಡ್ತೀರಿ. ಸೊ ಬನ್ನಿ ಮೀಟ್ ಮಾಡಿ ಭೈರವ ರಾಣಿನ. ಪಾಂಡ ಗರ್ಲ್ ರಚ್ಚು ಆದರೆ ಕೇಳ್ತಾ ಇದ್ದೀರಾ, ರಾಣಿ ಎಲ್ಲಿ ತೋರಿಸ್ತಾನೇ ಇಲ್ವಲ್ಲ ಅಣ್ಣ ಅಂತ ಕೇಳ್ತಾ ಇದ್ದೀರಾ. ತೋರಿಸ್ತೀನಿ, ರಾಣಿನ ಕೂಡ ಚೆನ್ನಾಗಿ ವೀಡಿಯೋಸಲ್ಲಿ ತೋರಿಸ್ತೀನಿ.
ಸೊ ಈ ನಡುವೆ ಸ್ವಲ್ಪ ನಾವು ವೀಡಿಯೋಸ್ ಎಡಿಟಿಂಗ್ ಮಾಡ್ತಾಯಿದ್ವಿ, ಆ ಕಾರಣದಿಂದ ಸ್ವಲ್ಪ ಬ್ಯುಸಿಯಾಗಿದ್ದೆ, ಅದಕ್ಕೆ ಅಪ್ಲೋಡ್ ಮಾಡೋಕ್ಕಾಗಿಲ್ಲ. ಸೊ ಇನ್ಮೇಲೆ ರಾಣಿ ಭೈರವ ವೀಡಿಯೋಸ್ ಪ್ರತಿದಿನ ಬರ್ತಾ ಇರ್ತದೆ. ನಮ್ಮ ಒಂದು ವಿಲೇಜ್ ಲೈಫು ನಿಮ್ಗೆ ತೋರಿಸ್ತೀನಿ ಯಾವ ಥರ ಇರುತ್ತೆ ಅಂತ ಹೇಳ್ಬಿಟ್ಟು. ಕಂಪ್ಲೀಟ್ ಎಲ್ಲ ವಿಲೇಜ್ ಲೈಫೇ. ನಮ್ಮದು ಒಂದು ಸಣ್ಣದಾಗಿರ್ತಕ್ಕಂಥ ಒಂದು ಗ್ರಾಮ, ಒಂದು ಕೋಲಾರ ಜಿಲ್ಲೆಯಲ್ಲಿ. ಸೊ ನಮ್ಮ ವಿಲೇಜು ಎಲ್ಲನೂ ತೋರಿಸ್ತೀನಿ, ನೋಡ್ತಾ ಇರಿ, ಎಂಜಾಯ್ ಮಾಡಿ. ಅಫಿಷಿಯಲ್ ಝೂ 13 ಅವರಾದರೆ ಕೇಳ್ತಾ ಇದ್ದೀರಾ, ನಿಮ್ಮದು ಯಾವ ಊರು ಅಣ್ಣ ಅಂತ ಕೇಳ್ತಾ ಇದ್ದೀರಾ. ಬ್ರೋ ಹೇಳ್ತೀನಿ, ಈ ವಿಡಿಯೋ ಚೆನ್ನಾಗಿ ರೆಸ್ಪಾನ್ಸ್ ಸಿಗಲಿ. ನೆಕ್ಸ್ಟ್ ವೀಡಿಯೋಸಲ್ಲಿ ನಮ್ಮೂರದೇ ವೀಡಿಯೋಸ್ ಬರ್ತಾ ಇರ್ತದೆ. ಸೊ ಆವಾಗ ನಾನು ಮೆನ್ಷನ್ ಆದರೆ ಮಾಡಿರ್ತೀನಿ ನಮ್ಮೂರು ಯಾವುದು ಅಂತ ಹೇಳ್ಬಿಟ್ಟು. ಶ್ರೀ ರಂಗ ಅವರಾದರೆ ಕೇಳ್ತಾ ಇದ್ದೀರಾ, ವಾಟ್ ಆರ್ ಯು ಡೂಯಿಂಗ್ ನೌ ಆಫ್ಟರ್ ದ ಪೆಟ್ ಟ್ರಾವೆಲ್, ಹೌ ಆರ್ ಭೈರವ ಆ್ಯಂಡ್ ರಾಣಿ. ಸೊ ನಾನೇನು ಮಾಡ್ತಾಯಿಲ್ಲ ಗೈಸ್ ಇವಾಗ. ಆ್ಯಕ್ಚುಲಿ ಹೇಳಬೇಕಂದ್ರೆ ನಾನು ಟ್ರಾವೆಲಿಂಗೇ ಮಾಡ್ತಾಯಿದ್ದೆ ಮೊದಲೆಲ್ಲ, ಇನ್ಸ್ಟಾದಲ್ಲಿ ವೀಡಿಯೋಸ್ ಆದರೆ ಅಪ್ಲೋಡ್ ಮಾಡ್ತಾಯಿದ್ದೆ. ಸೊ ಇವಾಗ ಕೂಡ ಟ್ರಾವೆಲಿಂಗ್ ಮಾಡಬೇಕು ಅಂದ್ಕೊಂಡಿದ್ದೀನಿ, ಬಟ್ ಫೈನಾನ್ಷಿಯಲ್ ಸ್ವಲ್ಪ ಪ್ರಾಬ್ಲಮ್ ಇದೆ. ಸೊ ಆ ಕಾರಣದಿಂದ ಭೈರವ ರಾಣಿ ವೀಡಿಯೋಸ್ ಆದರೆ ಅಪ್ಲೋಡ್ ಮಾಡ್ತಾ ಇರ್ತೀನಿ ಇನ್ಸ್ಟಾ ಯೂಟ್ಯೂಬಲ್ಲಿ. ಸೊ ಇದೇ ನನ್ನ ಕೆಲಸ ಇವಾಗ ಸದ್ಯಕ್ಕೆ. ಆಫ್ಟರ್ ದ ಪೆಟ್ ಟ್ರಾವೆಲ್, ಹೌ ಆರ್ ಭೈರವ ಆ್ಯಂಡ್ ರಾಣಿ. ಸೊ ತುಂಬ ಚೆನ್ನಾಗಿದ್ದಾರೆ. ಟ್ರಾವೆಲ್ ಆದಮೇಲೆ ತುಂಬ ಚೆನ್ನಾಗಿ ನೋಡ್ಕೊತಾ ಇದ್ದೀನಿ. ಅವರಿಗೆ ಒಳ್ಳೆ ಫುಡ್ ಆದರೆ ಕೊಡ್ತಾಯಿದ್ದೀನಿ 3 ಟೈಮ್ಸು. ಮತ್ತು ಅದೇ ಥರ ಒಂದು ವೀಕ್ಲಿ ಒಂದು ಸ್ನಾನ ಆದರೆ ಮಾಡಿಸ್ತಾಯಿದ್ದೀನಿ. ಮತ್ತು 2-3 ಟೈಮ್ಸು ಅವರಿಗೆ ಔಟ್ಸೈಡ್ ಕರ್ಕೊಂಡು ವಾಕಿಂಗ್ ಎಲ್ಲ ಮಾಡಿಸ್ತೀನಿ. ಅವ್ರಿಗೆ ಚೆನ್ನಾಗಿ ನೋಡ್ಕೊತೀನಿ ಗೈಸ್. ಹೌ ಈಸ್ ಯುವರ್ ಹೆಲ್ತ್ ಅಂತ ಕೇಳ್ತಾ ಇದ್ದೀರಾ. ಐಶು ಗೌಡ 0912, ಹೌ ಈಸ್ ಯುವರ್ ಹೆಲ್ತ್ ಬ್ರೋ ಆ್ಯಂಡ್ ಹೌ ಈಸ್ ಭೈರವ ಆ್ಯಂಡ್ ರಾಣಿ, ಭೈರವ ಆ್ಯಂಡ್ ಪಪ್ಪಿ. ಸೊ ಚೆನ್ನಾಗಿದ್ದಾರೆ, ಅವರೊಂದು ಚೆನ್ನಾಗಿದ್ದಾರೆ, ನನ್ನ ಹೆಲ್ತ್ ಕೂಡ ತುಂಬ ಚೆನ್ನಾಗಿದೆ. ಮನೆ ಅಲ್ವಾ, ಹೆಂಗಿದ್ದೀರೇನೋ, ನಮ್ಮ ವಾತಾವರಣಕ್ಕೆ ಬಂದರೆ ತುಂಬ ಒಂದು ಚೆನ್ನಾಗಿರ್ತಕ್ಕಂಥ ಫೀಲ್ ಆದರೆ ಆಗ್ತದೆ. ನಮ್ಮ ಮನೆ ಅಂತ ಹೇಳಿದ್ರೆ ನಮಗೆ ಒಳ್ಳೆ ಒಂದು ಅನುಭವ ಆದರೆ ಇರುತ್ತೆ. ಅಂದರೆ ಮೊದಲೆಲ್ಲ ಇಲ್ಲೇ ಹುಟ್ಟಿ ಬೆಳೆದಿರ್ತೀವಲ್ವ, ಅದಕ್ಕೋಸ್ಕರ ಈ ನೇಚರ್ ನಮಗೆ ಬೇಗ ಸೆಟ್ ಆಗಿಬಿಡ್ತದೆ, ಆ ಸ್ಮೆಲ್ಸ್ ಆಗಿರ್ಬೋದು. ಸೊ ಆ ಥರ ನಾನು ತುಂಬ ಹೆಲ್ದಿ ಆಗಿದ್ದೀನಿ. ರಚ್ಚು ಸಚ್ಚು 17 ಆದರೆ ಒಂದು ಕ್ವಶನ್ ಕೇಳ್ತಾ ಇದ್ದೀರಾ, ಬ್ರೋ ಒಂದು ಡಿ ಬಾಸ್ ಸಾಂಗ್ ಹಾಕಿ. ಕಾರ್ತಿಕಣ್ಣವ್ರು ಆದರೆ ಕೇಳ್ತಾ ಇದ್ದೀರಾ, ಎಲ್ಲಿದ್ದೀರಾ ಬ್ರೋ. ನಮ್ಮ ಮನೆಯಲ್ಲಿ ಇದ್ದೀನಿ ಬ್ರೋ, ನಿಮ್ಗೆ ಹೇಳಿದ್ನಲ್ವಾ, ನಮ್ಮ ಮನೆಯಲ್ಲೇ ಇದ್ದೀನಿ ನಾನು. ರಿಷಿ 0738 ಬ್ರೋ ಫುಲ್ ವ್ಲಾಗ್. ಬ್ರೋ ಅಪ್ಲೋಡ್ ಮಾಡ್ತೀನಿ ಬ್ರೋ, ಖಂಡಿತ ಪ್ರತಿದಿನ ಫುಲ್ ವ್ಲಾಗ್ಸ್ ಆದರೆ ನಮ್ಮ ಚಾನಲಲ್ಲಿ ಬರ್ತಾ ಇರ್ತದೆ, ನೀವು ನೋಡ್ತಾ ಇರಿ. ಒಳ್ಳೆ ಕಂಟೆಂಟ್ ಇಟ್ಕೊಂಡಾದರೆ ಬರ್ತೀನಿ ನಿಮ್ಮ ಮುಂದೆಗೆ. ಸೊ ಇನ್ಮೇಲೆ ಅಪ್ಲೋಡ್ ಮಾಡ್ತೀನಿ ಫುಲ್ ವ್ಲಾಗ್ಸು ಭೈರವ ರಾಣಿದು. ಲಿಖಿತ್ 333 ಅವರಾದರೆ ಕೇಳ್ತಾ ಇದ್ದೀರಾ, ವಾಟ್ ಈಸ್ ಯುವರ್ ಮೋಟಿವೇಶನ್ ಟು ಟ್ರಾವೆಲ್ ಅಲೋನ್. ಅದು ಮೋಟಿವೇಶನ್ ಏನಿಲ್ಲ ನನಗೆ. ಮೊದಲು ನಾನು ಚಿಕ್ಕ ವಯಸ್ಸಲ್ಲಿರಬೇಕಾದ್ರೆ ಒಂದು ಸ್ಕೂಲ್ ಟ್ರಿಪ್ ಆದರೆ ಹೋಗಿದ್ದೆ, ಪ್ರವಾಸಕ್ಕಾದರೆ ಹೋಗಿದ್ದೆ. ಸೊ ಆವಾಗಿಂದ ನನಗೆ ಹೊಸ ವಿಚಾರಗಳು, ಹೊಸ ಪ್ಲೇಸ್ಗಳು ಸುತ್ತಬೇಕು ಅಂತ ತುಂಬ ಆಸೆ ಇತ್ತು, ಒಂದು ಟ್ರಾವೆಲ್ ಮಾಡಬೇಕು ಅಂತ ಆಸೆ ಇತ್ತು. ಸೊ ಆ ಕಾರಣದಿಂದ ಸುಮಾರು ಒಂದು ಟ್ರಾವೆಲಿಂಗ್ ಆದರೆ ಮಾಡಿದ್ದೀನಿ ನಾನು ಚಿಕ್ಕ ವಯಸ್ಸಿಂದನೇ. ಸೊ ಆ ಕಾರಣದಿಂದ ನನಗೆ ಟ್ರಾವೆಲಿಂಗ್ ಅನ್ನೋ ಹುಚ್ಚು ಬಂದುಬಿಡ್ತು, ಆಸೆ ನನಗೆ ತುಂಬ ಇಂಟ್ರೆಸ್ಟು ಟ್ರಾವೆಲಿಂಗ್ ಮಾಡಬೇಕು ಅಂತ ಹೇಳ್ಬಿಟ್ಟು. ಸೊ ಆ ಕಾರಣದಿಂದ ಅಲ್ಲೋನಾಗೆ ಅಂತ ಹೇಳಿದ್ರೆ ಬೇರೆಯವ್ರನ್ನ ಕರ್ಕೊಂಡೋದ್ರೆ ಅವ್ರಿಗೂ ಫೈನಾನ್ಷಿಯಲ್ ಪ್ರಾಬ್ಲಮ್ ಆಗ್ತದೆ, ಅವ್ರನ್ನೂ ಕರ್ಕೊಂಡು ಹೋಗಬೇಕು ಅಂತ ಹೇಳ್ಬಿಟ್ಟು ನಾನು ಒಬ್ಬನೇ ಅಲ್ಲೋನಾಗೆ ಟ್ರಾವೆಲ್ ಮಾಡಿದೆ. ಆಗ ನನ್ನ ಹತ್ರ ಏನು ಅಮೌಂಟೇ ಇರಲಿಲ್ಲ. ಅಟ್ಲೀಸ್ಟ್ ಸ್ವಲ್ಪ ಅಮೌಂಟ್ ಇದ್ದಿದ್ದರೆ ಸೈಕಲ್ ಆದರೂ ತೊಗೊಂಡು ನಾನು ಸೈಕಲ್ ಆದರೂ ಟ್ರಾವೆಲಿಂಗ್ ಮಾಡ್ತಾಯಿದ್ದೆ. ಬಟ್ ನನ್ನ ಹತ್ರ ಅಮೌಂಟ್ ಇಲ್ಲ, ಆದರೆ ಆ ಟ್ರಾವೆಲಿಂಗ್ ಮಾಡಬೇಕು ಅಂತ ಹುಚ್ಚು ಇದೆ. ಸೊ ಆ ಕಾರಣದಿಂದ ನಾನು ವಾಕ್ ಆದರೆ ಮಾಡಿದ್ದು. ಸೊ ಅಷ್ಟೇ, ಮೋಟಿವೇಶನ್ ಅಂತೂ ಯಾರೂ ಇಲ್ಲ. ಇಷ್ಟೇ ಪ್ರಶ್ನೆಗಳು. ಈ ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ. ಅದೇ ಥರ ಚಿಕ್ಕದಾಗಿರ್ತಕ್ಕಂಥ ಒಂದು ಕಾಮೆಂಟ್ ಅಂದರೆ ಹಾಕ್ಬಿಡಿ, ತಿದ್ದೀನಿ. ಕೆಳಗಡೆ ಸಬ್ಸ್ಕ್ರೈಬ್ ಬಟನ್ ಆದರೆ ಇರ್ತದೆ, ಸೊ ಒತ್ತಿಟ್ಕೊಂಬಿಡಿ. ಮತ್ತು ಅದೇ ಥರ ಒಂದು ಬೆಲ್ ಬಟನ್ ಆದರೆ ಒತ್ತಿಟ್ಕೊಂಬಿಡಿ. ಸೊ ನಾನು ವೀಡಿಯೋ ಮಾಡಿದ ತಕ್ಷಣ ನಿಮಗೆ ತಲುಪಿಬಿಡ್ತದೆ ವೀಡಿಯೋ. ಜೈ ಹಿಂದ್, ಜೈ ಭಾರತ್ ಮಾತಾ.